ವೀಕ್ಷಕರ ಯಾವುದೇ ಪ್ರಾಪರ್ಟಿ ಲೈಕ್ ಬಿಲ್ಡಿಂಗ್ ಲ್ಯಾಂಡ್ನೆಲ್ಲ ಬೈ ಮಾಡೋದು, ಸೆಲ್ ಮಾಡೋದು ಅಥವಾ ರೆಂಟ್ಗೆ ಕೊಡಿಸೋದು, ಅದ್ರ ಮುಖಾಂತರ ಇನ್ಕಮನ್ನು ಅಂದರೆ ಕಮಿಷನನ್ನು ಜನ್ರೇಟ್ ಮಾಡೋದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿದೆ. ಇಲ್ಲಿ ನಿಮ್ಮ ಕೆಲಸ ಏನಂದರೆ, ಒಬ್ಬರ ಹತ್ರ ಜಾಗನೋ ಅಥವಾ ಬಿಲ್ಡಿಂಗೋ ಇರುತ್ತೆ, ಅದನ್ನು ಇನ್ನೊಬ್ಬರು ಬೈ ಮಾಡೋದಕ್ಕೆ ಅಥವಾ ರೆಂಟ್ಗೆ ತೊಗೊಳೋದಕ್ಕೆ ರೆಡಿ ಇರ್ತಾರೆ. ಇಬ್ಬರನ್ನ ಕನೆಕ್ಟ್ ಮಾಡಿ ಆ ಪ್ರಾಪರ್ಟಿನ ಒಂದೊಳ್ಳೆ ರೇಟ್ಗೆ ಡೀಲ್ ಮಾಡಿಸೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಇನ್ಕಮ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಯಾಕಂದರೆ ಜಾಗ ಅಥವಾ ಬಿಲ್ಡಿಂಗ್ನೆಲ್ಲ ವ್ಯಾಲ್ಯೂ ದಿನ ಕಳೆದಂಗೆ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೂ ಮುಂಚೆ ಮೊದಲು ಡಿಸೈಡ್ ಮಾಡ್ಕೊಳ್ಬೇಕು ಎಲ್ಲಿ ಶುರು ಮಾಡಬೇಕಂತ. ಸಿಟಿ ಕಡೆನೋ ಅಥವಾ ಹಳ್ಳಿ ಕಡೆನೋ ಯಾವ ಏರಿಯಾದಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಅನಂತರ ಯಾವ ಕ್ಯಾಟಗರಿಯಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಜರಾಗಿ 4 ಕ್ಯಾಟಗರಿ ಬರುತ್ತೆ: ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಮತ್ತು ಅಗ್ರಿಕಲ್ಚರ್ ಅಂತ. ರೆಸಿಡೆನ್ಷಿಯಲ್ ಅಂತಂದರೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರೆಲ್ಲ ಸ್ಟೇ ಮಾಡೋದಕ್ಕೆ ಅಂತ ರೆಂಟ್ಗೆಲ್ಲ ಬಿಲ್ಡಿಂಗ್ನ ತಗೋತಾರೆ. ಸೊ ಇದೆಲ್ಲ ಕವರ್ ಆಗುತ್ತೆ ರೆಸಿಡೆನ್ಷಿಯಲಲ್ಲಿ. ಇನ್ನು ಕಮರ್ಷಿಯಲ್ ಅಂತಂದರೆ ಕಮರ್ಷಿಯಲ್ ರಿಲೇಟೆಡ್, ಬಿಸ್ನೆಸ್ಗೆ ರಿಲೇಟೆಡ್ ಬಿಲ್ಡಿಂಗ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಲೈಕ್ ಮಾಲ್ಸ್ ಆಗಿರ್ಬೋದು, ಹೊಸ ಹೊಸ ಬಿಸ್ನೆಸ್ಗಳಾಗಿರ್ಬೋದು, ಶಾಪ್ನೆಲ್ಲ ಓಪನ್ ಮಾಡೋದಕ್ಕೆ ಕಾಂಪ್ಲೆಕ್ಸ್ನೆಲ್ಲ ರೆಡಿ ಮಾಡ್ತಾರೆ, ಅದೆಲ್ಲ ಕವರ್ ಆಗುತ್ತೆ ಇದರಲ್ಲಿ. ಅದನ್ನೆಲ್ಲ ಸೆಲ್ ಮಾಡಿಸೋದಾಗಿರ್ಬೋದು, ಬೈ ಮಾಡೋದು, ಇದೆಲ್ಲ ಡೀಲಿಂಗ್ಸ್ ಬರುತ್ತೆ ಇದರಲ್ಲಿ. ಇನ್ನು ಇಂಡಸ್ಟ್ರಿಯಲಲ್ಲಿ ಲೈಕ್ ಫ್ಯಾಕ್ಟ್ರಿಗಳು ಕವರ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಗಳಿಗೆಲ್ಲ ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತಾರೆ, ಇದೆಲ್ಲ ಕವರ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಲ್ಯಾಂಡ್ನೆಲ್ಲ ತಗೋತಾರೆ. ಸೊ ಅದೆಲ್ಲ ಕವರ್ ಆಗುತ್ತೆ ಅಗ್ರಿಕಲ್ಚರಲ್ಲಿ. ನೆಕ್ಸ್ಟು ಟೈಪ್ ಆಫ್ ವರ್ಕ್ ಯಾವುದರಲ್ಲಿ ನೀವು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ರೆಂಟಿಂಗ್ ಬರುತ್ತೆ, ಲೀಸ್ ಬರುತ್ತೆ, ನಂತರ ಸೇಲ್ ಆ್ಯಂಡ್ ಪರ್ಚೇಸ್ ಆನ್ ಕಮಿಷನ್ ಬರುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಕೊಲಾಬರೇಷನ್ ಅಂತ ಬರುತ್ತೆ. ರೆಂಟಿಂಗ್ ಅಂತಂದರೆ ಒಂದು ಬಿಲ್ಡಿಂಗಲ್ಲಿ ರೂಮ್ಸ್ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ನೆಲ್ಲ ರೆಡಿ ಮಾಡಿರ್ತಾರೆ, ಅದನ್ನು ನೀವು ಬೇರೆಯವರಿಗೆ ರೆಂಟ್ಗೆ ಕೊಡಿಸ್ಬೇಕಾಗತ್ತೆ. ಅದರಲ್ಲಿ ನಿಮಗೆ ಸರ್ವಿಸ್ ಚಾರ್ಜ್ ಮುಖಾಂತರ ಕಮಿಷನ್ ಬರುತ್ತೆ. ಇನ್ನು ಲೀಸ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ, ಇಂತಿಷ್ಟು ವರ್ಷಕ್ಕೆ ಅಂತೇಳ್ಬಿಟ್ಟು ಲೀಸ್ಗೆ ತೊಗೋತಾರೆ ಬಿಲ್ಡಿಂಗ್ನ. ಅಲ್ಲಿ ಬಿಸ್ನೆಸ್ ಆಗಿರ್ಬೋದು, ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ನಡೆಸೋದಕ್ಕೆ ಆ ಬಿಲ್ಡಿಂಗನ್ನು ಲೀಸ್ಗೆ ತೊಗೊಳ್ತಾರೆ. ಸೊ ಅದನ್ನೆಲ್ಲ ಡೀಲ್ ಮಾಡಿಸೋದು ಇದ್ರ ಅಂಡರಲ್ಲಿ ಬರುತ್ತೆ. ಇನ್ನು ಸೇಲ್ ಆ್ಯಂಡ್ ಪರ್ಚೇಸ್ ಆನ್ ಕಮಿಷನ್ ಬರುತ್ತೆ. ಇದರಲ್ಲಿ ನೀವು ಒಂದು ಬಿಲ್ಡಿಂಗ್ ಅಥವಾ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಇಟ್ಕೊಂಡು ನಿಮಗೆ ಬೇರೆ ಕ್ಲೈಂಟ್ ಅದನ್ನು ಬೈ ಮಾಡುವಂಥ ಕ್ಲೈಂಟ್ಗಳು ಸಿಗೋ ತನಕ ಅದು ನಿಮ್ಮ ಹತ್ರನೇ ಇರುತ್ತೆ. ಸೊ ಆ ಕ್ಲೈಂಟ್ಗಳು ಸಿಕ್ಕ ನಂತರ ಅದನ್ನು ಅವರಿಗೆ ನೀವು ಸೇಲ್ ಮಾಡಿ ಮಿಡಲ್ ಏನು ಕಮಿಷನ್ ಇರುತ್ತೆ, ಅಂದರೆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಅದು ನಿಮಗೆ ಕಮಿಷನ್ ಲೆಕ್ಕದಲ್ಲಿ ನಿಮಗೆ ಸಿಗುತ್ತೆ. ಅಥವಾ ಸೇಲ್ಗೆ ರೆಡಿ ಇರುವಂಥ ಲ್ಯಾಂಡ್ ಅಥವಾ ಬಿಲ್ಡಿಂಗನ್ನು ಬೈಯರ್ ಮತ್ತು ಸೆಲ್ಲರ್ ಇಬ್ಬರಿಗೂ ಕನೆಕ್ಟ್ ಮಾಡಿ ಅದನ್ನು ಡೀಲ್ ಮಾಡಿಸಿ ಅದ್ರ ಮೂಲಕ ನೀವು ಕಮಿಷನನ್ನು ಅರ್ನ್ ಮಾಡೋದು. ಇನ್ನು ಕನ್ಸ್ಟ್ರಕ್ಷನ್ ಆ್ಯಂಡ್ ಕೊಲಾಬರೇಷನ್, ಇದರಲ್ಲಿ ಬೇರೆಯವ್ರ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ನೀವು ಬಿಲ್ಡಿಂಗನ್ನು ರೆಡಿ ಮಾಡಿನೋ ಅಥವಾ ಇರುವಂಥ ಬಿಲ್ಡಿಂಗನ್ನೇ ಮೋಡಿಫೈ ಮಾಡಿ, ಅಂದರೆ ಬೇರೆಯವ್ರ ಪ್ರಾಪರ್ಟಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿ ರೆಂಟ್ ಕೊಟ್ಟು ಅಥವಾ ಬೇರೆಯವರಿಗೆ ಸೇಲ್ ಮಾಡಿಸಿ ಅದ್ರ ಮೂಲಕ 50-50 ಕಮಿಷನನ್ನು ಅರ್ನ್ ಮಾಡೋದು. ಅಂದರೆ ಲ್ಯಾಂಡ್ ಓನರ್ಗೆ 50%, ನಿಮಗೆ 50% ಅಂತ ಬರುತ್ತೆ. ಸೊ ಇವಿಷ್ಟು ಕ್ಯಾಟಗರಿಯಲ್ಲಿ ನೀವು ಎಲ್ಲಿ ಎಂಟರ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕು. ಅದಾದ ನಂತರ ರಿಯಲ್ ಎಸ್ಟೇಟ್ನಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಬೇರೆ ಯಾವುದಾದ್ರೂ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾಗತ್ತೆ. ಮಿನಿಮಮ್ 1 ಇಯರ್ ಜಾಬ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಡೀಲಿಂಗ್ ಸ್ಕಿಲ್ಸ್ನ ಕಲಿಬೋದು. ಅಂದರೆ ಬೈಯರ್ ಮತ್ತು ಸೆಲ್ಲರ್ ನಡುವೆ ಯಾವ ರೀತಿ ಕನೆಕ್ಟ್ ಮಾಡಿಬಿಟ್ಟು ಡೀಲ್ ಮಾಡಿಸೋದು ಪ್ರಾಪರ್ಟಿಯನ್ನು, ಅನಂತರ ಪ್ರೊಸೀಜರ್ ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ಕಲಿಬೋದು. ಅಲ್ಲಿ ಬೇರೆ ಪ್ರಾಪರ್ಟಿಯನ್ನು ನೀವು ಕೊಡಿಸೋವಾಗ ಅದಕ್ಕೆ ಪ್ರೊಸೀಜರ್ ಏನೆಲ್ಲ ಇರುತ್ತೆ, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಅದನ್ನ ಯಾವ ರೀತಿ ಚೆಕ್ ಮಾಡೋದು ಡಾಕ್ಯುಮೆಂಟ್ಸ್ನೆಲ್ಲ, ಇದೆಲ್ಲ ಈಸಿಯಾಗಿ ಕಲ್ತ್ಕೊಳ್ಬೋದು. ಆ್ಯಂಡ್ ಲೀಗಲ್ ಫಾರ್ಮಾಲಿಟೀಸ್ ಕೂಡ ಕಲ್ತ್ಕೊಳ್ಬೋದು. ಸೊ ಯಾವುದೋ ಒಂದು ಪ್ರಾಪರ್ಟಿಯನ್ನು ನೀವು ಡೀಲ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಅದರದ್ದೇ ಆದ ಲೀಗಲ್ ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಲ್ತ್ಕೊಳ್ಬೋದು ಜಾಬ್ ಮಾಡೋ ಮುಖಾಂತರ. ಅಂದರೆ ಕಂಪ್ಲೀಟ್ ರಿಯಲ್ ಎಸ್ಟೇಟ್ ಪ್ರೊಸೀಜರ್ನ ಕಲ್ತ್ಕೊಳ್ಬೋದು ಬೇರೆ ಕಡೆ ಜಾಬ್ ಮಾಡೋ ಮುಖಾಂತರ. ನೆಕ್ಸ್ಟ್ ಒಂದು ಆಫೀಸ್ನ ಹಾಕೊಳ್ಬೇಕಾಗತ್ತೆ ನೀವು, ಆಫ್ಲೈನ್ ಆಫೀಸನ್ನು. ನಿಮ್ಮೆಲ್ಲ ಟ್ರಾನ್ಸಾಕ್ಷನ್ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಕ್ಲೈಂಟ್ಸ್ಗಳ ಜೊತೆ ಮೀಟಿಂಗ್ ಮಾಡೋದಕ್ಕೆ ನಿಮಗೆ ಒಂದು ಆಫೀಸ್ ಅವಶ್ಯಕತೆ ಇರುತ್ತೆ. ಡಾಕ್ಯುಮೆಂಟ್ಸ್ನೆಲ್ಲ ಸ್ಟೋರ್ ಮಾಡಿ ಇಡೋದಕ್ಕೆ ಆಫೀಸ್ ಬೇಕಾಗುತ್ತೆ. ಅನಂತರ ನಿಮ್ಮ ಬಿಸ್ನೆಸ್ಸನ್ನು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಯಾವುದೇ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸ್ನೆಸ್ಸನ್ನು ತಂದುಕೊಡೋದಕ್ಕೆ. ಆನ್ಲೈನ್, ಆಫ್ಲೈನ್ 2 ಆಪ್ಷನಲ್ಲಿ ಮಾರ್ಕೆಟಿಂಗ್ನ ಮಾಡ್ಬೋದು. ಆನ್ಲೈನ್ ಅಂತಂದರೆ ಲೈಕ್ ಗೂಗಲ್ ಆ್ಯಡ್ಸ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ವೆಬ್ಸೈಟ್ಗಳಾಗಿರ್ಬೋದು, ನಿಮ್ಮದೇ ಓನ್ ವೆಬ್ಸೈಟ್ ಮಾಡೋ ಮುಖಾಂತರನೂ ಮಾರ್ಕೆಟಿಂಗ್ ಮಾಡ್ಬೋದು. ಆಫ್ಲೈನಲ್ಲಿ ಪೋಸ್ಟರ್ಸ್ ಆಗಿರ್ಬೋದು, ಬ್ಯಾನರ್ಸ್, ಮಾರ್ಕೆಟಿಂಗ್ ಬೋರ್ಡ್ಸ್ ಇವೆಲ್ಲದನ್ನೂ ಟ್ರೈ ಮಾಡ್ಬೋದು. ಆ್ಯಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಒಬ್ಬರಿಂದನೇ ವರ್ಕ್ ಆಗೋದಿಲ್ಲ. ಬೇರೆ ಎಲ್ಲ ರಿಯಲ್ ಎಸ್ಟೇಟ್ ಡೀಲರ್ಸ್ ಇರ್ತಾರಲ್ಲ, ಎಲ್ಲರೂ ಸೇರಿಬಿಟ್ಟು ಬಿಸ್ನೆಸ್ ಮಾಡ್ತಾರೆ ಒಂದು ಸಿಟಿಯಲ್ಲಿ. ಲೈಕ್ ಅಂದರೆ ಒಬ್ರಿಗೊಬ್ರು ಕನೆಕ್ಟ್ ಇದ್ದರೆ ಬಿಸ್ನೆಸ್ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಸೆಟಪ್ ಆದ ನಂತರ ನೀವು ಕ್ಲೈಂಟ್ಸ್ನ ಹುಡ್ಕೊಳ್ಬೇಕಾಗತ್ತೆ. ಸೆಲ್ಲರ್ ಮತ್ತು ಬೈಯರ್ ಇಬ್ಬರು ಬೇಕಾಗುತ್ತೆ ನಿಮಗೆ. ಡೈರೆಕ್ಟಾಗಿ ಬೇರೆಯವರಿಂದ ಕಾಂಟ್ಯಾಕ್ಟ್ ಮಾಡಿ ಡೀಲ್ ಮಾಡ್ಬೋದು, ಅಥವಾ ಮಾರ್ಕೆಟಿಂಗ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೆಲ್ಲರ್ ಮತ್ತು ಬೈಯರ್. ಅವ್ರ ಹತ್ರ ಈಗ ಲ್ಯಾಂಡ್ ಇದೆ ಸೇಲ್ ಮಾಡೋದಕ್ಕೆ ಅಂತಂದರೆ, ನಿಮ್ಮ ಬಿಸ್ನೆಸ್ ಮಾರ್ಕೆಟಿಂಗ್ ನೋಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಡೀಲ್ ಮಾಡಿಸ್ಕೊಡಿ ಅಂತ. ಸೊ ಈಸಿಯಾಗಿ ಕ್ಲೈಂಟ್ಸ್ ಸಿಗ್ತಾರೆ ಮಾರ್ಕೆಟಿಂಗ್ ಮುಖಾಂತರ. ಒಂದ್ಸಲ ಕ್ಲೈಂಟ್ಸ್ನ ನೀವು ಹುಡ್ಕೊಂಡ ನಂತರ ಈ ಪ್ರಾಪರ್ಟಿ ಸೇಲ್ ಮಾಡೋದಿರುತ್ತಲ್ಲ, ಅದರ ಫೈನಲ್ ಪ್ರೈಸನ್ನು ನಿಮ್ಮ ಸೆಲ್ಲರ್ ಹತ್ರ ತಿಳ್ಕೊಂಡು ಅದರ ನಿಮ್ಮ ಬೈಯರ್ ಹತ್ರ ಡಿಸ್ಕಸ್ ಮಾಡಿ, ಅಂದರೆ ನಿಮ್ಮ ಕಮಿಷನನ್ನು ಆ್ಯಡ್ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ ಪ್ರೈಸನ್ನು ಫೈನಲ್ ಮಾಡಿಬಿಟ್ಟು
ಪ್ರಾಪರ್ಟಿನ ಡೀಲ್ ಮಾಡಿಸಿ ಅದ್ರ ಮುಖಾಂತರ ನೀವು ಕಮಿಷನನ್ನು ಅರ್ನ್ ಮಾಡ್ಬೋದಾಗಿದೆ. ಸೊ ಇದಿಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ. ಡೌಟ್ಸ್ಗಳೇನಾದರೂ ಇದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.